ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ ಮಠ. ಕುರುಗೋಡಿನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳು. ವಿದ್ಯಾರ್ಥಿ ಮಿತ್ರರೇ, ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಮಗೆ ನೋಡಲಿಕ್ಕೆ ಒಂದೇ ಥರ ಕಂಡ್ರೂ ಅಜಗಜಾಂತರ ವ್ಯತ್ಯಾಸವನ್ನು ಕಾಣ್ತೇವೆ. ಎರಡೂ ಕಡೆ ಸರಕು ಸೇವೆಗಳ ಮಾರಾಟ ಮತ್ತು ಖರೀದಿ ಆಗ್ತದೆ, ಉತ್ಪಾದಕರಿರ್ತಾರೆ ಮತ್ತು ಅನುಭವಿಗಳಿರ್ತಾರೆ. ಆದರೆ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಮಿತ್ರರೇ, ಅರ್ಥದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿದ್ಯಾರ್ಥಿ ಮಿತ್ರರೇ, ನಾವು ಸಾಕಷ್ಟು ವ್ಯತ್ಯಾಸಗಳನ್ನು, ನಾನಾಗಲೇ ಹೇಳಿದಾಗ ಅಜಗಜಾಂತರ ವ್ಯತ್ಯಾಸವನ್ನು ನೋಡ್ತೇವೆ. ಆನೆ ಮತ್ತು ಆಡಿನ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ನಡುವೆ ನೋಡ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಯಾವ್ಯಾವ ವ್ಯತ್ಯಾಸಗಳು ನಿಮಗೆ? ಅವೆಲ್ಲಕ್ಕಿಂತ ಮುಂದೆ ವ್ಯಾಪಾರ ಅಂತಂದ್ರೆ ಏನು? ವ್ಯಾಪಾರ ಅಂದರೆ ವಸ್ತು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟ. ವ್ಯಾಪಾರ ಅಂದ್ರೇನು? ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟ. ಅಲ್ಲಿ ವ್ಯಾಪಾರ ಏನಪ್ಪ ಮಾಡ್ತದೆ ಅಂತಂದರೆ, ಟ್ರೇಡ್, ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಉತ್ಪಾದಕರು ಮತ್ತು ಅನುಭವಿಗಳ ನಡುವಿನ ಕೊಂಡಿಯಾಗಿ ವ್ಯಾಪಾರ ಕಾರ್ಯವನ್ನು ನಿರ್ವಹಿಸ್ತದೆ. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಉತ್ಪಾದಕರು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ, ಅದನ್ನು ಅನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ವ್ಯಾಪಾರ ಮಾಡ್ತದೆ. ವಿದ್ಯಾರ್ಥಿ ಮಿತ್ರರೇ, ವ್ಯಾಪಾರದಲ್ಲಿ ಎರಡು ರೀತಿ, ಯಾವ್ಯಾವು? ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ. ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ನಡುವಿನ ವ್ಯತ್ಯಾಸಗಳನ್ನು ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಮೊದಲನೆಯ ವ್ಯತ್ಯಾಸ ಕಾರ್ಯಕ್ಷೇತ್ರ. ನಿಮಗೆ ಒಂದು ದೇಶದ ಒಳಗೆ ಖರೀದಿದಾರರು ಮತ್ತು ಮಾರಾಟಗಾರರ ನಡುವೆ ವ್ಯಾಪಾರವನ್ನು ನಾವು ಆಂತರಿಕ ವ್ಯಾಪಾರ ಅಂತ ಕರೀತೇವೆ. ದೇಶದ ಒಳಗೆ ನಡೀತದೆ. ವಿದ್ಯಾರ್ಥಿ ಮಿತ್ರರೇ, ಅದು ಕರ್ನಾಟಕದಲ್ಲಿ ನಡೀಬಹುದು, ಕರ್ನಾಟಕದಿಂದ ತಮಿಳುನಾಡಲ್ಲಿ ನಡೀಬಹುದು, ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶದಿಂದ ತರಿಸ್ಕೋಬಹುದು, ಕರ್ನಾಟಕ ರಾಜ್ಯ ವೆಸ್ಟ್ ಬೆಂಗಾಲಿಂದ ತರಿಸ್ಕೋಬಹುದು, ಕರ್ನಾಟಕ ರಾಜ್ಯ ಬಾಂಬೆಯಿಂದ ತರಿಸ್ಕೋಬಹುದು, ಮಹಾರಾಷ್ಟ್ರದಿಂದ ತರಿಸ್ಕೋಬಹುದು. ಎಲ್ಲಿ ಬೇಕಾದರೂ ವ್ಯಾಪಾರಗಳು ನಡೆಯುವು. ಇದನ್ನ ಆಂತರಿಕ ವ್ಯಾಪಾರ ಅಂತ ಕರಿತೇವೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರ ದೇಶಗಳ ನಡುವೆ ನಡೀತದೆ. ನಿಮಗೆ ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ನೇಪಾಳ, ಭಾರತ ಮತ್ತು ಬಾಂಗ್ಲಾದೇಶ, ನಾನು ಅಕ್ಕಪಕ್ಕದ ರಾಷ್ಟ್ರಗಳನ್ನಷ್ಟೇ ತೆಗೆದುಕೊಂಡಿದ್ದೇನೆ. ಓಕೆ, ಭಾರತ ಮತ್ತು ಅಮೆರಿಕ, ಭಾರತ ಮತ್ತು ಫ್ರಾನ್ಸ್, ಭಾರತ ಮತ್ತು ಜಪಾನ್, ಭಾರತ ಮತ್ತು ಆಸ್ಟ್ರೇಲಿಯಾ, ಇವುಗಳ ನಡುವೆ ನಡೆದ್ರೆ ಅದನ್ನ ನಾವು ಏನಂತ ಕರಿತೇವೆ? ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೇವೆ. ಅಂದರೆ ಆಂತರಿಕ ವ್ಯಾಪಾರದ ಕಾರ್ಯಕ್ಷೇತ್ರ ಗಡಿಯ ಒಳಗೆ ಸೀಮಿತವಾಗಿದೆ, ರಾಷ್ಟ್ರದ ಗಡಿಯ ಒಳಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಕಾರ್ಯಕ್ಷೇತ್ರ ಇಡೀ ಜಗತ್ತನ್ನು ಒಳಗೊಂಡಿದೆ. ಅಂದರೆ ಗಡಿಗಳನ್ನು ಮೀರಿರತಕ್ಕಂಥದ್ದನ್ನು ನಾವೇನಂತ ಕರಿತೇವೆ? ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೇವೆ. ವಿದ್ಯಾರ್ಥಿ ಮಿತ್ರರೇ, ಗಡಿಯ ಒಳಗಡೆ ಮತ್ತು ಹೊರಗಡೆ. ಎರಡನೆಯ ವ್ಯತ್ಯಾಸ ಏನಪ್ಪ ಅಂತಂದರೆ, ಬಳಕೆಯ ಹಣ. ಯಾವ ಹಣವನ್ನು ಬಳಕೆ ಮಾಡ್ತಾ ಇದ್ದೀರಾ? ಆಂತರಿಕ ವ್ಯಾಪಾರದಲ್ಲಿ ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರದ ಕರೆನ್ಸಿಯನ್ನು ಬಳಕೆ ಮಾಡ್ತೇವೆ. ನಮ್ಮ ರಾಷ್ಟ್ರದ ಕರೆನ್ಸಿ ಯಾವುದು? ರೂಪಾಯಿಯನ್ನು ಬಳಕೆ ಮಾಡ್ತೇವೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರೂಪಾಯಿಯನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಮಾಡಬೇಕು? ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ವಿನಿಮಯವನ್ನು ಬಳಕೆ ಮಾಡಬೇಕಾಗ್ತದೆ. ಪೌಂಡ್ಗಳನ್ನು, ಡಾಲರ್ಗಳನ್ನು, ಯೂರೋಗಳನ್ನು, ಯೆನ್ಗಳನ್ನು, ಲೀರಾಗಳನ್ನು, ಫ್ರ್ಯಾಂಕ್ಗಳನ್ನು, ರೂಬಲ್ಗಳನ್ನು, ನಾವು ಟಾಕಾಗಳನ್ನು ಬಳಕೆ ಮಾಡಬೇಕಾಗ್ತದೆ. ಇವೆಲ್ಲವೂ ಕೂಡ ವಿದೇಶಿ ಕರೆನ್ಸಿಗಳು. ನೀವು ಫ್ರಾನ್ಸ್ ಜೊತೆ ಮಾಡ್ತೀರಾ, ಅಥವಾ ಇಟಲಿ ಜೊತೆ ಮಾಡ್ತೀರಾ, ಅಥವಾ ಇಂಗ್ಲೆಂಡ್ ಜೊತೆ ಮಾಡ್ತೀರಾ ವ್ಯಾಪಾರವನ್ನು, ಆಗ ನೀವು ರೂಪಾಯಿಯನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ. ನೀವು ಯಾವುದು ಡಾಲರ್ಗಳನ್ನು ಅಥವಾ ಯೂರೋವನ್ನು ಬಳಕೆ ಮಾಡಬೇಕಾಗ್ತದೆ.
ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬೇರೆ ಬೇರೆ ಕರೆನ್ಸಿಗಳನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ಆಂತರಿಕ ವ್ಯಾಪಾರದಲ್ಲಿ ಏನಿಲ್ಲ, ನೀವು ಡೆಲ್ಲಿನಲ್ಲಿ ವ್ಯಾಪಾರ ಮಾಡಿರಿ, ಬಳ್ಳಾರಿನಲ್ಲಿ ವ್ಯಾಪಾರ ಮಾಡಿರಿ, ಕರ್ನಾಟಕದಲ್ಲಿ ವ್ಯಾಪಾರ ಮಾಡಿರಿ, ತಮಿಳುನಾಡಲ್ಲಿ ವ್ಯಾಪಾರ ಮಾಡಿರಿ, ಎಲ್ಲ ಕಡೆಯೂ ಒಂದೇ ಹಣವನ್ನು ಬಳಕೆ ಮಾಡ್ತೇವೆ, ರೂಪಾಯಿ. ಇಲ್ಲಿಯ ಹಣವನ್ನು ನಾವು ರೂಪಾಯಿ ಅಂತ ಹೇಳ್ತೇವೆ, ರೂಪಾಯಿಯನ್ನು ಬಳಕೆ ಮಾಡ್ತೇವೆ. ಆದರೆ ನೀವು ಅದೇ ಅಮೇರಿಕದ ಜೊತೆ ವ್ಯಾಪಾರ ಮಾಡಿದಾಗ ಡಾಲರ್ಗಳನ್ನು ಬಳಕೆ ಮಾಡಬೇಕಾಗ್ತದೆ ವಿದ್ಯಾರ್ಥಿ ಮಿತ್ರರೇ. ಅಂದರೆ ಆಂತರಿಕ ವ್ಯಾಪಾರದಲ್ಲಿ ಒಂದೇ ಹಣ ಬಳಕೆ ಆಗ್ತದೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹಣಗಳು ಬಳಕೆ ಆಗ್ತವೆ, ಹಲವಾರು ಹಣ. ಡಾಲರ್ ನಾನಾಗಲೇ ಹೇಳಿದೆ, ಡಾಲರ್ ಬಳಕೆ ಆಗ್ತದೆ, ಮಾರ್ಕ್ ಬಳಕೆ ಆಗ್ತದೆ, ಫ್ರ್ಯಾಂಕ್ ಬಳಕೆ ಆಗ್ತದೆ, ಪೌಂಡ್ ಬಳಕೆ ಆಗ್ತದೆ, ಎನ್ ಬಳಕೆ ಆಗ್ತದೆ, ರೂಬಲ್ ಬಳಕೆ ಆಗ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಕರೆನ್ಸಿಗಳನ್ನು ನಾವು ಬಳಕೆ ಮಾಡ್ತೇವೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್ ವ್ಯತ್ಯಾಸ ಪ್ರಮುಖವಾದದ್ದು ಉತ್ಪಾದನಾಂಗಗಳ ಚಲನೆ. ನಿಮಗೆ ಅದರಲ್ಲೂ ಪ್ರಮುಖವಾಗಿ ಶ್ರಮ ಮತ್ತು ಬಂಡವಾಳಗಳು ಆಂತರಿಕ ವ್ಯಾಪಾರದಲ್ಲಿ ಸುಲಭವಾಗಿ ಚಲಿಸ್ತವೆ. ನೀವು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡ್ಬೋದು. ನೀವು ಚಂಡೀಗಢಕ್ಕೆ ಹೋಗಿ ಹೂಡಿಕೆ ಮಾಡಿ, ಕೋಲ್ಕತ್ತಾಕ್ಕೆ ಹೋಗಿ ಹೂಡಿಕೆ ಮಾಡಿ, ಗುಜರಾತ್ಗೆ ಹೋಗಿ ಹೂಡಿಕೆ ಮಾಡಿ, ತಮಿಳ್ನಾಡಿಗೆ ಹೋಗಿ ಹೂಡಿಕೆ ಮಾಡಿ, ಕೇರಳಕ್ಕೆ ಹೋಗಿ ಹೂಡಿಕೆ ಮಾಡಿ, ಬಾಂಬೆಗೆ ಹೋಗಿ ಹೂಡಿಕೆ ಮಾಡಿ, ಭುವನೇಶ್ವರಕ್ಕೆ ಹೋಗಿ ಹೂಡಿಕೆ ಮಾಡಿ, ಎಲ್ಲಿ ಬೇಕಾದರೂ ಹೂಡಿಕೆ ಮಾಡ್ಬೋದು. ನೀವು ಸ್ವತಂತ್ರರಿದ್ದೀರಿ. ಆದರೆ ನೀವು ಹಾಗೇನೇ ಅಮೇರಿಕಕ್ಕೆ ಹೋಗಿ ಹೂಡಿಕೆ ಮಾಡ್ತೀನಿ ಅನ್ನೋ ಹಾಗಿಲ್ಲ. ಯಾಕೆ? ನಿಬಂಧನೆಗಳು ಅನ್ವಯವಾಗ್ತವೆ. ಅಂದರೆ ಬಂಡವಾಳ ದೇಶದ ಒಳಗಡೆ ಸುಲಭವಾಗಿ ಚಲಿಸ್ತದೆ, ಆದರೆ ಅಂತಾರಾಷ್ಟ್ರೀಯವಾಗಿ ಚಲಿಸ್ತಕ್ಕಂಥದ್ದು ಕಷ್ಟ. ನಿಮಗೆ ನಿಬಂಧನೆಗಳು ಅನ್ವಯವಾಗ್ತವೆ, ಕಂಡೀಷನ್ಸ್ ಅಪ್ಲೈ ಆಗ್ತದೆ. ನಿಮಗೆ ಅಮೇರಿಕ ಹೂಡಿಕೆ ಮಾಡ್ತದೆ, ಬಂದು ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇ ಹ್ಯಾವ್ ಟು ಫಾಲೋ ದ ಲೀಗಲ್ ರೆಗ್ಯುಲೇಷನ್ಸ್. ಕಾನೂನಿನ ನಿಯಮಗಳನ್ನು ಅವರು ಪಾಲನೆ ಮಾಡಬೇಕಾಗ್ತದೆ. ಆಗ ಮಾತ್ರ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರದ ಅನುಮತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸರ್, ಹಾಗಾದರೆ ನಾವು ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಅನುಮತಿ ಬೇಕಾಗಿಲ್ವಾ? ಸ್ಥಳೀಯ ಅನುಮತಿಗಳು ಎಲ್ಲವಕ್ಕೂ ಕಡ್ಡಾಯ, ಎಲ್ಲವಕ್ಕೂ ಇರ್ತದೆ. ಆದರೆ ಸ್ಥಳೀಯ ಅನುಮತಿಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಹೂಡಿಕೆಗೂ ವ್ಯತ್ಯಾಸ ಇರ್ತದೆ. ಆಮೇಲೆ ಶ್ರಮದ ಚಲನೆ ದೇಶದ ಒಳಗೆ ಸುಲಭವಾಗಿ ಆಗ್ತದೆ. ನೀವು ಡೆಲ್ಲಿಗೆ ಹೋಗ್ತೀರಿ, ಬಾಂಬೆಗೆ ಹೋಗ್ತೀರಿ, ಕೋಲ್ಕತ್ತಾಕ್ಕೆ ಹೋಗ್ತೀರಿ, ಆಂಧ್ರ ಪ್ರದೇಶಕ್ಕೆ ಹೋಗ್ತೀರಿ, ಸುಲಭವಾಗಿ ಹೋಗ್ತೀರಿ, ಯಾರು ಬೇಕಾದರೂ ಹೋಗ್ತೀರಿ. ಆದರೆ ಅಮೇರಿಕಕ್ಕೆ ಹೋಗ್ರಿ ಅಂತಂದರೆ ಯೋಚನೆ ಮಾಡ್ತೀವಿ, ನಾವು ಬಿಟ್ಟು ಹೋಗ್ಲಿಕ್ಕೆ ಯೋಚನೆ ಮಾಡ್ತೀವಿ, ನಾವು ಎಲ್ಲವನ್ನೂ ತ್ಯಜಿಸಿ ಹೋಗಲಿಕ್ಕೆ ನಾವು ಯೋಚನೆ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಅಂದರೆ ಶ್ರಮ ಮತ್ತು ಬಂಡವಾಳಗಳು ದೇಶದ ಒಳಗಡೆ, ರಾಷ್ಟ್ರದ ಒಳಗಡೆ, ಗಡಿಯ ಒಳಗಡೆ ಸುಲಭವಾಗಿ ಚಲಿಸ್ತವೆ. ಆಂತರಿಕ ವ್ಯಾಪಾರದಲ್ಲಿ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅದಕ್ಕೆ ನಿಬಂಧನೆಗಳು ಅನ್ವಯ ಆಗ್ತವೆ. ಹಾಗಾಗಿ ಸುಲಭವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಉತ್ಪಾದನಾಂಗಗಳು. ಇನ್ನೊಂದು ಪ್ರಮುಖವಾದ ವ್ಯತ್ಯಾಸ ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ವ್ಯತ್ಯಾಸ. ನೈಸರ್ಗಿಕ ಸಂಪನ್ಮೂಲಗಳು ಜಗತ್ತಿನಾದ್ಯಂತ ವಿವಿಧ ರೀತಿಯಲ್ಲಿ ಹಂಚಿಕೆಯಾಗಿದ್ದಾವೆ ವಿದ್ಯಾರ್ಥಿ ಮಿತ್ರರೇ. ನೀವು ಗಲ್ಫ್ ರಾಷ್ಟ್ರಗಳನ್ನು ತೆಗೆದುಕೊಳ್ಳಿ, ಅಲ್ಲಿ ಖನಿಜ ತೈಲವನ್ನು, ಪೆಟ್ರೋಲಿಯಂ ತೈಲವನ್ನು ಕಾಣ್ತೇವೆ ವಿದ್ಯಾರ್ಥಿ ಮಿತ್ರರೇ. ಭಾರತವನ್ನು ತೆಗೆದುಕೊಳ್ಳಿ, ಐರನ್ ಓರ್ ಸಿಗ್ತದೆ, ಮತ್ತು ಬಾಕ್ಸೈಟ್ ಸಿಗ್ತದೆ, ಕಾಪರ್ ಸಿಗ್ತದೆ ನಿಮಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ. ಹಾಗೆಯೇ ದಕ್ಷಿಣ ಆಫ್ರಿಕಾವನ್ನು ತೆಗೆದುಕೊಳ್ಳಿ, ಕಿಂಬರ್ಲಿ ಅಂತಕ್ಕಂಥದ್ದು ವಜ್ರಗಳ ಗಣಿಗಳು ಇದ್ದಾವೆ ಅಲ್ಲಿ. ಇನ್ನು ಕೆಲವು ರಾಷ್ಟ್ರಗಳು ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡ್ತವೆ, ಇನ್ನು ಕೆಲವು ರಾಷ್ಟ್ರಗಳು ಕೈಗಾರಿಕಾ ಉತ್ಪನ್ನಗಳನ್ನು ಹೆಚ್ಚು ಮಾಡ್ತವೆ. ಅಂದರೆ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವಿಧ ರಾಷ್ಟ್ರಗಳು ಹೊಂದಿದ್ದಾವೆ. ಹಾಗಾಗಿ ಆ ರಾಷ್ಟ್ರಗಳು ಆ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸ್ತವೆ, ಸ್ಪೆಷಲೈಸೇಷನ್ ಅಂತ ಹೇಳ್ತೇವೆ. ವೈಶಿಷ್ಟ್ಯತೆಯನ್ನು ಸಾಧಿಸಿ ಅವುಗಳನ್ನು ರಫ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ನೋಡಿ, ಅರಣ್ಯ ಸಂಪತ್ತು, ಕೃಷಿ, ಕೈಗಾರಿಕೆ ಯಾವುದು ಲಭ್ಯವೋ ಅದರಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸ್ತವೆ ರಾಷ್ಟ್ರಗಳು. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ ವಿದ್ಯಾರ್ಥಿ ಮಿತ್ರರೇ. ರಾಷ್ಟ್ರಗಳ ನಡುವೆ ಆಂತರಿಕ ವ್ಯಾಪಾರದಲ್ಲಿ ನಮಗೇನು ಇಲ್ಲ, ನಮಗೆ ಕಲ್ಲಿದ್ದಲೆಲ್ಲೋ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ ನಮಗೆ. ಎಲ್ಲಿ ಸಿಂಗರೇಣಿಯಲ್ಲಿ ಸಿಗ್ತದೆ, ಅಥವಾ ಇನ್ನೂ ಕೆಲವು ಗಣಿಗಳಿದ್ದಾವೆ ಅಲ್ಲಿ ಸಿಗ್ತದೆ ನಮಗೆ. ಇಲ್ಲಿ ಒಂದೇ ಕಡೆ ಸಿಗ್ತದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಮಗೆ ಬೇರೆ ಬೇರೆ ಕಡೆ ಸಿಗ್ತದೆ, ಬೇರೆ ಬೇರೆ ಗುಣಮಟ್ಟದ ಕಲ್ಲಿದ್ದಲು ಸಿಗ್ತದೆ ನಮಗೆ. ಜಪಾನ್ ತಂತ್ರಜ್ಞಾನರಿಗೆ ಹೆಸರಾಗಿರ್ತಕ್ಕಂಥದ್ದು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕೃಷಿ ಉತ್ಪನ್ನಗಳಿಗೆ ಹೆಸರಾಗಿರ್ತಕ್ಕಂಥದ್ದು. ಫ್ರಾನ್ಸ್ ಮತ್ತು ಜರ್ಮನಿಗಳು ಕೈಗಾರಿಕಾ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವುಗಳು. ಅಮೆರಿಕ ಬಂಡವಾಳಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹೀಗೆ
ಜಪಾನ್ ಎಲೆಕ್ಟ್ರಾನಿಕ್ಸ್ ಉಪಕರಣಗಳಿಗೆ ಯಾಕೆ ಈ ನೈಸರ್ಗಿಕ ಸಂಪನ್ಮೂಲ ಲಭ್ಯತೆಯ ಕಾರಣದಿಂದ ಇವುಗಳಲ್ಲಿ ಯಶಸ್ವಿಯನ್ನು ಸಾಧಿಸಿಕೊಂಡಿದ್ದಾವೆ ವಿದ್ಯಾರ್ಥಿ ಮಿತ್ರರೇ. ಅಂದರೆ ಆಂತರಿಕ ವ್ಯಾಪಾರದಲ್ಲಿ ನೈಸರ್ಗಿಕ ಸಂಪನ್ಮೂಲದ ಲಭ್ಯತೆಯಲ್ಲಿ ಕೊರತೆಯನ್ನು ಕಾಣ್ತೇವೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ಒಂದೊಂದು ರಾಷ್ಟ್ರಗಳು ಒಂದೊಂದು ಸಂಪನ್ಮೂಲ ಲಭ್ಯತೆಯಲ್ಲಿ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದ್ದಾವೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್ ಪಾಯಿಂಟ್, ಆರ್ಥಿಕ ನೀತಿಗಳಲ್ಲಿ ವ್ಯತ್ಯಾಸ. ಒಂದೊಂದು ರಾಷ್ಟ್ರವು ತನ್ನದೇ ಆಗಿರತಕ್ಕಂತಹ ಆರ್ಥಿಕ ನೀತಿಯನ್ನು ಅನುಸರಿಸ್ತಾ ಇರ್ತದೆ. ನಿಮಗೆ ಕೆಲವು ಅರ್ಥವ್ಯವಸ್ಥೆಗಳು ನಿಯಂತ್ರಿತ ಅರ್ಥವ್ಯವಸ್ಥೆಗಳನ್ನು ಹೊಂದಿದರೆ ಕೆಲವು ಅರ್ಥವ್ಯವಸ್ಥೆಗಳು ಮುಕ್ತ ಅರ್ಥವ್ಯವಸ್ಥೆಗಳಾಗಿದೆ ವಿದ್ಯಾರ್ಥಿ ಮಿತ್ರರೇ. ಅಮೆರಿಕವನ್ನು ತೆಗೆದುಕೊಳ್ಳಿ. ಅಮೆರಿಕ ಮುಕ್ತ ಅರ್ಥವ್ಯವಸ್ಥೆಯನ್ನು ಹೊಂದಿತ್ತು, ಆದರೆ ಈಗ ಇಲ್ಲ. ಟ್ರಂಪ್ರವರು ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಆಡಳಿತದಲ್ಲಿ, ಅಮೆರಿಕ ಆಡಳಿತದಲ್ಲಿ. ಅವರು ಅಮೆರಿಕ ಫಸ್ಟ್ ಅಂತಕ್ಕಂತಹ ಪಾಲಿಸಿಯನ್ನು ಜಾರಿ ತಂದಿದ್ದಾರೆ. ಹಾಗಾಗಿ ನಿಮಗೆ ಸಾಕಷ್ಟು ನಿಬಂಧನೆಗಳನ್ನು ಕಾಣ್ತೇವೆ. ಮೊದಲು ಸುಲಭವಾಗಿ ಹೋಗ್ತಾ ಇದ್ರು ಅಮೆರಿಕಕ್ಕೆ, ಈಗ ಆಗಿಲ್ಲ, ಹೋಗೋಕ್ಕಾಗೋದೇ ಇಲ್ಲ. ಅಂದರೆ ನೀತಿಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೇವೆ. ಅದು ನಿಮಗೆ ಸುಂಕಗಳ ನೀತಿ ಇರ್ಬೋದು. ನೋಡಿ, ಆಗಿಂದಾಗ್ಗೆ ಸುಂಕಗಳನ್ನು ಯಾವಾಗ ಹೆಚ್ಚಿಸ್ತಾರೋ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಯಾವಾಗ ಸುಂಕ ಹೆಚ್ಚಿಸ್ತಾರೋ ಯಾವಾಗ ಸುಂಕ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಅಂದರೆ ಆರ್ಥಿಕ ನೀತಿಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೇವೆ. ಭಾರತದ ಆರ್ಥಿಕ ನೀತಿಯೇ ಬೇರೆ, ಜಪಾನಿನ ಆರ್ಥಿಕ ನೀತಿಯೇ ಬೇರೆ, ಜರ್ಮನಿಯ ಆರ್ಥಿಕ ನೀತಿಯೇ ಬೇರೆ, ಅಮೆರಿಕದ ಆರ್ಥಿಕ ನೀತಿಯೇ ಬೇರೆ. ಅಂದರೆ ತಮ್ಮ ರಾಷ್ಟ್ರದ ಸಂಪನ್ಮೂಲಗಳನ್ನು ಮತ್ತು ಅರ್ಥವ್ಯವಸ್ಥೆಯನ್ನು ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಆರ್ಥಿಕ ನೀತಿಗಳನ್ನು ಅನುಸರಿಸ್ತಾರೆ. ಭಾರತದಲ್ಲೂ ಕೂಡ ನಾವು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸ್ತಾ ಇದ್ದೇವೆ. ಯಾರು ಬಂದು ಸುಲಭವಾಗಿ ನೀವು ಬಂದು ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಅಮೆರಿಕನ್ ಡೈರಿ ಉದ್ಯಮ ಭಾರತಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಡೈರಿ ಉದ್ಯಮ ಇವತ್ತಿಗೂ ಕೂಡ ಭಾರತಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನೀವು ಭಾರತಕ್ಕೆ ಅಮೆರಿಕದ ಡೈರಿ ಉದ್ಯಮಕ್ಕೆ ನಾವು ಏನಾದರೂ ಅವಕಾಶ ಮಾಡಿಕೊಟ್ರೆ ಇಲ್ಲಿಯ ಡೈರಿ ಉದ್ಯಮ ನೆಲಕಚ್ಚಿ ಹೋಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ನಿಬಂಧನೆಗಳನ್ನು ಅನುಸರಿಸ್ತಾ ಇದೆ. ಇಂತಹ ನಿಬಂಧನೆಗಳನ್ನು ನಾವು ಆರ್ಥಿಕ ನೀತಿಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೇವೆ ವಿದ್ಯಾರ್ಥಿ ಮಿತ್ರರೇ. ಶ್ರಮದ ದಕ್ಷತೆಯಲ್ಲಿ ವ್ಯತ್ಯಾಸ. ನಿಮಗೆ ಶ್ರಮದ ದಕ್ಷತೆಯಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ಜಪಾನಿಯರ ದಕ್ಷತೆಯೇ ಬೇರೆ, ಚೀನೀಯರ ದಕ್ಷತೆಯೇ ಬೇರೆ, ಭಾರತೀಯರ ದಕ್ಷತೆಯೇ ಬೇರೆ, ಜರ್ಮನ್ನರ ದಕ್ಷತೆಯೇ ಬೇರೆ, ಅಮೆರಿಕನರ ದಕ್ಷತೆಯೇ ಬೇರೆ. ನಿಮಗೆ ಆ ರಾಷ್ಟ್ರದ ಭೌಗೋಳಿಕ ಸನ್ನಿವೇಶಗಳಿಗೆ ಅನುಗುಣವಾಗಿ ಶೈಕ್ಷಣಿಕ ಮಟ್ಟ, ತರಬೇತಿ, ಆಹಾರ, ಹವಾಮಾನ ಇವೆಲ್ಲವುಗಳಿಗೆ ಅನುಗುಣವಾಗಿ ನಿಮಗೆ ದಕ್ಷತೆ ನಿರ್ಧಾರ ಆಗ್ತದೆ. ಎಫಿಷಿಯನ್ಸಿ ಅಂತ ಹೇಳ್ತೇವೆ. ಎಫಿಷಿಯನ್ಸಿ ನಿಮಗೆ ಲೇಬರ್ ಎಫಿಷಿಯನ್ಸಿ, ಶ್ರಮದ ದಕ್ಷತೆ ಅಂತ ಹೇಳ್ತೇವೆ. ನಿಮಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೇವೆ. ಒಂದೊಂದು ರಾಷ್ಟ್ರ ಒಂದೊಂದು ರೀತಿಯ ದಕ್ಷತೆಯನ್ನು, ಶ್ರಮದ ದಕ್ಷತೆಯನ್ನು ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್, ಸಾರಿಗೆ ವೆಚ್ಚ. ಆಂತರಿಕ ವ್ಯಾಪಾರದಲ್ಲಿ ನಿಮಗೆ ಅಷ್ಟೊಂದು ಸಾರಿಗೆ ವೆಚ್ಚಗಳು ಬರೋದಿಲ್ಲ. ಯಾಕೆ ಅಂತಂದರೆ ಉದ್ಯಮ ಸಂಸ್ಥೆಗಳು ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಳೀಯವಾಗಿ ಸ್ಥಾಪನೆ ಮಾಡಿಬಿಡ್ತವೆ. ಉದಾಹರಣೆಗೆ ಪಾರ್ಲೇಜಿ ನಿಮಗೆ ಹೆಡ್ ಆಫೀಸ್ ಬಾಂಬೆನಲ್ಲಿದ್ದರೂ ಕೂಡ ಅದರ ಉತ್ಪಾದಕ ಕೇಂದ್ರಗಳು ಹೊಸಪೇಟೆ ಪಕ್ಕದಲ್ಲಿ ಹಳ್ಳಿಯಲ್ಲಿದೆ, ಬೆಂಗಳೂರಲ್ಲಿದ್ದಾವೆ, ಗುಂಟೂರಲ್ಲಿದ್ದಾವೆ, ಹೈದರಾಬಾದಲ್ಲಿದ್ದಾವೆ, ಧಾರವಾಡದಲ್ಲಿದ್ದಾವೆ, ಎಲ್ಲ ಕಡೆ ಇದ್ದಾವೆ. ಅಲ್ಲಿಂದಲೇ ಬರ್ತದೆ. ಆಗ ಸಾರಿಗೆ ವೆಚ್ಚ ಭಾಳಷ್ಟು ಕಡಿಮೆ ಆಗ್ತದೆ. ಆದರೆ ನೀವು ಅಮೇರಿಕದಿಂದ ತರಿಸ್ಬೇಕು, ಆಸ್ಟ್ರೇಲಿಯಾದಿಂದ ತರಿಸ್ಬೇಕು, ಜರ್ಮನಿಯಿಂದ ತರಿಸ್ಬೇಕು ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ಬಹಳಷ್ಟು ಹೆಚ್ಚಾಗ್ತದೆ. ನಿಮಗೆ ಸಾರಿಗೆ ಅಮೇರಿಕದಿಂದ ತರಿಸ್ಬೇಕು ಅಂತಂದರೆ ಹಡಗಿನಲ್ಲಿ ತರಿಸ್ಬೇಕು ಅಂತಂದರೆ ತಿಂಗಳುಗಟ್ಟಲೆ ಆಗ್ತದೆ. ಆ ಹಡಗಿಗೆ ನಿಮಗೆ ಪ್ರತಿಯೊಂದು ಹಡಗು ಕೂಡ ಇನ್ಶೂರೆನ್ಸ್ ಮಾಡಿಸ್ದಲ್ಲೇ ಹೊರಗೆ ಬಿಡಲ್ಲ, ಅದನ್ನ ಪೋರ್ಟಿಂದ ಹೊರಗೆ ಬಿಡಲ್ಲ, ಬಂದರಿನಿಂದ ಹೊರಗೆ ಬಿಡಲ್ಲ, ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ಅಂದರೆ ಇನ್ಶೂರೆನ್ಸ್ ದುಡ್ಡನ್ನು ಕಟ್ಟಬೇಕು ಅದಕ್ಕೆ, ಅಲ್ಲಿಂದ ಬರ್ತಕ್ಕಂಥ ಹಡಗಿಗೆ. ಸಾರಿಗೆ ವೆಚ್ಚ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತದೆ. ಅಮೇರಿಕದಿಂದ ನೀವೇನಾದರೂ ಸರಕನ್ನು ತರಿಸಿದ್ದೀರಾ ಅಂತಂದರೆ ಸಾಕಷ್ಟು ವೆಚ್ಚ ಹೆಚ್ಚಾಗ್ತದೆ, ಸಾರಿಗೆ ವೆಚ್ಚ ಸಾಕಷ್ಟು ಸೇರ್ತದೆ. ನೋಡಿ, ದೂರದ ಸ್ಥಳಗಳಿಗೆ ಸಾಗಾಟ ವೆಚ್ಚ, ವಿಮೆ ಇತ್ಯಾದಿಗಳು ಹೆಚ್ಚಾಗುತ್ತವೆ. ಹಡಗದ ಎಕ್ಸಾಂಪಲ್ ನಾನು ಹೇಳಿದ್ದೀನಿ ವಿದ್ಯಾರ್ಥಿ ಮಿತ್ರರೇ. ಸಂದಾಯ ಬಾಕಿ, ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಅಂತ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೇವೆ. ಏನು ಸಂದಾಯ ಬಾಕಿ ಅಂತಂದ್ರೆ ಏನು? ಒಂದು ರಾಷ್ಟ್ರ
1 ವರ್ಷದ ಅವಧಿಯಲ್ಲಿ ಇತರೆ ರಾಷ್ಟ್ರಗಳೊಂದಿಗೆ ಮಾಡಿರ್ತಕ್ಕಂತಹ ಗೋಚರ ಮತ್ತು ಅಗೋಚರ ವೆಚ್ಚಗಳ ಬಾಬುಗಳನ್ನು ತೋರಿಸುವ ಪಟ್ಟಿಯನ್ನು ನಾವು ಏನಂತ ಕರಿತೇವೆ? ಸಂದಾಯ ಬಾಕಿ ಅಂತ ಕರಿತೇವೆ. ಇಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದ ಇಂಪೋರ್ಟ್ಸ್ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಐಟಮ್ಸ್ ಇಂಪೋರ್ಟೆಡ್ ಅಂಡ್ ಎಕ್ಸ್ಪೋರ್ಟೆಡ್ ಟು ಅದರ್ ಕಂಟ್ರೀಸ್ ಫ್ರಮ್ ಎ ಕಂಟ್ರಿ. ಇಟ್ ಇಸ್ ಅ ಸ್ಟೇಟ್ಮೆಂಟ್. ವಿಸಿಬಲ್ ಅಂಡ್ ಇನ್ವಿಸಿಬಲ್ ಎಲ್ಲವೂ ಸೇರಿರ್ತವೆ ಅದರಲ್ಲಿ. ಗೋಚರ ಮತ್ತು ಅಗೋಚರ ಬಾಬುಗಳನ್ನು ಒಳಗೊಂಡಿರ್ತಕ್ಕಂತಹ ಪಟ್ಟಿಯನ್ನು ನಾವು ಸಂದಾಯ ಬಾಕಿ. ಅದರಲ್ಲಿ 2 ರೀತಿಯ ಅನುಕೂಲ ಸಂದಾಯ ಬಾಕಿ, ಅನಾನುಕೂಲ ಸಂದಾಯ ಬಾಕಿ ಅಂತ ಹೇಳ್ತೇವೆ. ಆಂತರಿಕ ವ್ಯಾಪಾರದಲ್ಲಿ ಇಂತಹ ಯಾವುದೇ ಸಂದಾಯ ಬಾಕಿಯ ಸಮಸ್ಯೆ ಕಂಡುಬರೋದಿಲ್ಲ. ಯಾವುದೇ ಸಂದಾಯ ಬಾಕಿಯ ಸಮಸ್ಯೆ ಕಂಡುಬರೋದಿಲ್ಲ. ಈಗ ನಾನು ಅಮೆಝಾನಲ್ಲಿ ಯಾವುದೋ ಒಂದು ಸರಕನ್ನು ಬುಕ್ಕನ್ನು ಆರ್ಡರ್ ಮಾಡ್ತೇನೆ, ಡೆಲ್ಲಿಯಿಂದ ಬರ್ತದೆ. ಡೆಲ್ಲಿಗೆ ನಾವು ಟ್ಯಾಕ್ಸ್ ಅಲ್ಲೇ ಕಟ್ಬಿಡ್ತೇವೆ. ಆಮೇಲೆ ಅಲ್ಲಿಗೂ ಇಲ್ಲಿಗೂ ಸಂದಾಯ ಬಾಕಿ ಆಮದು ರಫ್ತುಗಳ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ, ಒಳಗಡೆನೇ ಇರ್ತದೆ. ಆದರೆ ಅದೇ ಪುಸ್ತಕವನ್ನು ನಾನು ಅಮೇರಿಕದಿಂದ ತರಿಸಿದರೆ ಅದಕ್ಕೆ ನಾನು ಏನು ಸಂದಾಯ ಬಾಕಿ ಒಳಗೆ ಸೇರ್ಕೊಳ್ತದೆ. ಅದು ಸಂದಾಯ ಬಾಕಿ ಒಳಗಡೆ ಆಮದುಗಳ ಪಟ್ಟಿಗೆ ಸೇರ್ಕೊಳ್ತದೆ. ಅನುಕೂಲ ಸಂದಾಯ ಬಾಕಿ, ಅನಾನುಕೂಲ ಸಂದಾಯ ಬಾಕಿ ಅಂತ ಹೇಳ್ತೇವೆ. ಅಂದರೆ ಒಂದು ರಾಷ್ಟ್ರದ ಆಮದುಗಳು ಹೆಚ್ಚಾಗಿ ರಫ್ತುಗಳು ಕಡಿಮೆ ಆದರೆ ಅನಾನುಕೂಲ ಸಂದಾಯ ಬಾಕಿ ಅಂತ ಹೇಳ್ತೇವೆ. ಮತ್ತು ರಫ್ತುಗಳು ಹೆಚ್ಚಾಗಿ ಆಮದುಗಳು ಕಡಿಮೆ ಆದರೆ ಅದನ್ನು ನಾವು ಅನುಕೂಲ ಸಂದಾಯ ಬಾಕಿ ಅಂತ ಹೇಳ್ತೇವೆ. ಫೇವರಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಅನ್ಫೇವರಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತಂದು ಹೇಳ್ತೇವೆ. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ದೇಶದ ಒಳಗೆ ಆಂತರಿಕ ವ್ಯಾಪಾರದಲ್ಲಿ ಸಂದಾಯ ಬಾಕಿಯ ಸಮಸ್ಯೆ ಉದ್ಭವವಾಗೋದಿಲ್ಲ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಂದಾಯ ಬಾಕಿಯ ಸಮಸ್ಯೆ ಉದ್ಭವವಾಗ್ತದೆ. ಪಾವತಿ ಶಿಲ್ಕಿನ ಸಮಸ್ಯೆ ಉದ್ಭವವಾಗ್ತದೆ. ನೀವು ಪಾವತಿ ಶಿಲ್ಕನ್ನು ಸರಿಪಡಿಸ್ಕೊಳ್ಬೇಕಾಗ್ತದೆ. ಪಾವತಿ ಶಿಲ್ಕನ್ನು ಸರಿಪಡಿಸ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಆಂತರಿಕ ವ್ಯಾಪಾರದಲ್ಲಿ ಅಂತಹ ಯಾವುದೇ ಸಮಸ್ಯೆ ಇಲ್ಲ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್, ಅಪಾಯದ ಪ್ರಮಾಣ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಪಾಯದ ಪ್ರಮಾಣ ಬಹಳಷ್ಟು ಹೆಚ್ಚಾಗಿರ್ತದೆ. ಯಾಕೆ ಅಂತಂದರೆ ನೀವು ಹಡಗಿನಲ್ಲಿ ತರಿಸ್ಕೊಳ್ಬೇಕಾಗ್ತದೆ. ಸರಕುಗಳನ್ನು ಹಡಗಿನಲ್ಲೋ ವಿಮಾನದಲ್ಲೋ ತರಿಸ್ಕೊಳ್ಬೇಕಾಗ್ತದೆ. ನಿಮಗೆ ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ಅಪಾಯದ ಪ್ರಮಾಣ ಹೆಚ್ಚಾಗಿರ್ತದೆ. ಇನ್ಶೂರೆನ್ಸ್ ಮಾಡಿರ್ತಿದೆ, ಅದು ಬೇರೆ ವಿಚಾರ. ಆದರೆ ಅಪಾಯ ಹೆಚ್ಚಾಗಿರ್ತದೆ. ಇನ್ಶೂರೆನ್ಸಿಗೆ ದುಡ್ಡು ಕಟ್ಟಬೇಕಾ ನಾವು? ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಪಾಯದ ಪ್ರಮಾಣ ಹೆಚ್ಚಾಗಿರ್ತದೆ. ಆಂತರಿಕ ವ್ಯಾಪಾರದಲ್ಲಿ ಅಪಾಯದ ಪ್ರಮಾಣ ಬಹಳಷ್ಟು ಮಿನಿಮಲ್ ಆಗಿರ್ತದೆ, ಕನಿಷ್ಠವಾಗಿರ್ತದೆ. ನಾವೀಗ ಸರಕನ್ನು ಬೆಂಗಳೂರಿಂದಲೋ ಅಥವಾ ಬಾಂಬೆಯಿಂದಲೋ ಹೈದರಾಬಾದ್ನಿಂದಲೋ ಅಥವಾ ಮಡ್ರಾಸಿಂದಲೋ ಡೆಲ್ಲಿಯಿಂದಲೋ ಬಾಂಬೆಯಿಂದಲೋ ಬರ್ತವೆ ಸರಕುಗಳು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ. ನಿಮಗೆ ಅವಕ್ಕೇನು ಸಮಸ್ಯೆ ಆಗಲ್ಲ. ಆದರೆ ಅದೇ ಸರಕು ನಿಮಗೆ ಅಮೇರಿಕದಿಂದ ಬರಬೇಕಾದ್ರೆ ಏನು ಬೇಕಾದರೂ ಆಗ್ಬೋದು. ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ. ಒಂದೊಂದು ರಾಷ್ಟ್ರಗಳು ಒಂದೊಂದು ರೀತಿಯ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರ್ತವೆ. ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆಯೇ ಬೇರೆ, ಭಾರತದ ರಾಜಕೀಯ ವ್ಯವಸ್ಥೆಯೇ ಬೇರೆ, ನೇಪಾಳದ ರಾಜಕೀಯ ವ್ಯವಸ್ಥೆಯೇ ಬೇರೆ, ಚೈನಾದ ರಾಜಕೀಯ ವ್ಯವಸ್ಥೆಯೇ ಬೇರೆ, ಅಮೆರಿಕದ ರಾಜಕೀಯ ವ್ಯವಸ್ಥೆಯೇ ಬೇರೆ. ಅಲ್ಲಿ ಆ ರಾಜಕೀಯ ವ್ಯವಸ್ಥೆಗಳು ವ್ಯಾಪಾರದ ಮೇಲೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಪ್ರಭಾವವನ್ನು ಬೀರ್ತವೆ ವಿದ್ಯಾರ್ಥಿ ಮಿತ್ರರೇ. ಆಂತರಿಕ ವ್ಯಾಪಾರದಲ್ಲಿ ಆಗೋಗೋದಿಲ್ಲ. ಒಂದೇ ನೀತಿ ಇರ್ತದೆ ಆಂತರಿಕ ವ್ಯಾಪಾರದಲ್ಲಿ. ಇಡೀ ದೇಶಕ್ಕೆ ಒಂದೇ GST ಅನ್ವಯ ಆಗ್ತದೆ ಭಾರತದ ಒಳಗಡೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಮಗೆ ಟ್ರಂಪ್ರವರ ಟ್ಯಾರಿಫ್ ಸೇರ್ಕೊಳ್ತದೆ. ಹಾಗಾಗಿ ನಿಮಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ನಿಮಗೆ ಬದಲಾವಣೆಗಳನ್ನು ಕಾಣ್ತೇವೆ. ಬಾಂಗ್ಲಾದೇಶದಕ್ಕಂಥ ಆಡಳಿತ ವ್ಯವಸ್ಥೆಯೇ ಬೇರೆ, ಭಾರತದಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯೇ ಬೇರೆಯಾಗಿರ್ತದೆ ವಿದ್ಯಾರ್ಥಿ ಮಿತ್ರರೇ. ಅಂದರೆ ರಾಜಕೀಯ ಸ್ಥಿರತೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ನಿಯಂತ್ರಣ. ನಿಮಗೆ ಆಂತರಿಕ ವ್ಯಾಪಾರಕ್ಕೆ ಯಾವುದೇ ನಿಯಂತ್ರಣ ಇಲ್ಲ. ನೀವು ಡೆಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ತೀರಾ, ಮಾಡಿ. ಬೆಂಗಳೂರಿಗೆ ಹೋಗಿ ವ್ಯಾಪಾರ ಮಾಡ್ತೀರಾ, ಮಾಡಿ. ಬಾಂಬೆಗೆ ಹೋಗಿ ವ್ಯಾಪಾರ ಮಾಡ್ತೀರಾ, ಮಾಡಿ. ಯು ಆರ್ ಫ್ರೀ ಟು ಗೋ ದೇರ್ ಅಂಡ್ ಇನ್ವೆಸ್ಟ್ ಯುವರ್ ಫಂಡ್ಸ್. ನೀವು ಹೂಡಿಕೆಯನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು. ಫರ್ಮನ್ನು ಎಲ್ಲಿ ಬೇಕಾದರೂ ಎಸ್ಟಾಬ್ಲಿಷ್ ಮಾಡ್ಬೋದು. ಉದ್ಯಮ ಸಂಸ್ಥೆಯನ್ನು ಎಲ್ಲಿ ಬೇಕಾದರೂ ಓಪನ್ ಮಾಡ್ಬೋದು. ಉತ್ಪಾದನೆಯನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ ನೀವು ಅದೇ ಉತ್ಪಾದನೆಯನ್ನು ನೀವು ಅಮೇರಿಕದಲ್ಲಿ ಹೋಗಿ ಮಾಡ್ತೀನಿ ಅಂತಂದರೆ
ಕಟ್ಟುನಿಟ್ಟಿನ ಕ್ರಮಗಳಿರ್ತದೆ. ಅಮೇರಿಕ ನಿಮ್ಮನ್ನು ಅಷ್ಟು ಸುಲಭವಾಗಿ ಒಳ ಬಿಟ್ಕೊಳ್ಳಲ್ಲ. ಅಥವಾ ಆಸ್ಟ್ರೇಲಿಯಲ್ಲಿ ಮಾಡ್ತಾರೆ, ಆಸ್ಟ್ರೇಲಿಯಾ ಅಷ್ಟು ಸುಲಭವಾಗಿ ನಿಮ್ಮನ್ನು ಒಳಗೆ ಬಿಟ್ಕೊಳ್ಳಲ್ಲ. ನಿಬಂಧನೆಗಳು, ನಿಯಂತ್ರಣಗಳು ಅಪ್ಲೈ ಆಗ್ತವೆ ನಿಮಗೆ. ನಿಬಂಧನೆಗಳು, ನಿಯಂತ್ರಣಗಳು ಅಪ್ಲೈ ಆಗ್ತವೆ ವಿದ್ಯಾರ್ಥಿ ಮಿತ್ರರೇ. ನಿಯಂತ್ರಣ ಇರುವುದಿಲ್ಲ. ಬೇಕಾದ ಸರಕನ್ನು ಬೇಕಾದ ಕಡೆಯಿಂದ ಖರೀದಿ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸ್ವಾತಂತ್ರ್ಯ ಇಲ್ಲ, ಮಾರಾಟವೂ ಇಲ್ಲ, ಖರೀದಿಯೂ ಇಲ್ಲ. ನಿಮಗೆ ಅಷ್ಟು ಸುಲಭವಾಗಿ ಮಾರಾಟ ಮಾಡೋ ಹಾಗಿಲ್ಲ, ಅಷ್ಟು ಸುಲಭವಾಗಿ ಖರೀದಿ ಮಾಡೋ ಹಾಗಿಲ್ಲ, ಯಾವುದೂ ಇಲ್ಲ. ನಿಮಗೆ ಸ್ವಾತಂತ್ರ್ಯವೂ ಇಲ್ಲ. ನಿಮಗೆ ಸಾಕಷ್ಟು ನಿಯಂತ್ರಣಗಳಿಗೂ ಒಳಪಟ್ಟಿರ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರ. ನೆಕ್ಸ್ಟು ಗ್ರಾಹಕರ ಅಭಿರುಚಿ. ದೇಶದ ಒಳಗಡೆ ಸಾಮಾನ್ಯವಾಗಿ ಗ್ರಾಹಕರ ಅಭಿರುಚಿ ಒಂದೇ ಆಗಿರ್ತದೆ. ನಿಮಗೆ ರೊಟ್ಟಿ ಉತ್ತರ ಭಾರತದಿಂದ ಹಿಡ್ಕೊಂಡು ದಕ್ಷಿಣ ಭಾರತದೊಳಗೆ ಎಲ್ಲ ಕಡೆ ಬಳಕೆ ಮಾಡ್ತಾರೆ ರೊಟ್ಟಿಯನ್ನು. ಬಹಳಷ್ಟು ಎಲ್ಲೋ ಕಡಿಮೆ ಕೆಲವು ಕಡೆಗೆ ಮಾತ್ರ ರೊಟ್ಟಿ ಇಲ್ಲ. ರೊಟ್ಟಿಯನ್ನು ಬಳಕೆ ಭಾಗಶಃ ಫುಡ್ಡು ನಮ್ಮಲ್ಲಿ ಗೋಧಿ ಮತ್ತು ಅಕ್ಕಿ. ಎಲ್ಲ ಕಡೆ ಭಾರತದಾದ್ಯಂತ ಬಳಕೆ ಆಗ್ತಕ್ಕಂಥದ್ದು ಗೋಧಿ ಮತ್ತು ಅಕ್ಕಿ. ಆದರೆ ನಿಮಗೆ ಈ ಹವ್ಯಾಸ ಅಮೇರಿಕದಲ್ಲಿದೆ ಅಂತ ಹೇಳುವುದಿಲ್ಲ, ಜಪಾನಿನಲ್ಲಿದೆ ಅಂತ ಹೇಳುವಂತಿಲ್ಲ. ಅವರ ಹವ್ಯಾಸಗಳೇ ಬೇರೆ, ಇಲ್ಲಿನ ಹವ್ಯಾಸಗಳೇ ಬೇರೆ. ಜಪಾನಿಯರ ಅಭಿರುಚಿಯೇ ಬೇರೆ, ಭಾರತೀಯರ ಅಭಿರುಚಿಯೇ ಬೇರೆ, ಅಮೇರಿಕನ್ನರ ಅಭಿರುಚಿಯೇ ಬೇರೆ. ಆದರೆ ದೇಶದ ಒಳಗಡೆ ಆಂತರಿಕ ವ್ಯಾಪಾರದಲ್ಲಿ ನಿಮಗೆಲ್ಲರ ಅಭಿರುಚಿಗಳು ಹೆಚ್ಚು ಕಡಿಮೆ ಒಂದೇ ಆಗಿರ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಅಭಿರುಚಿಗಳನ್ನು ನಾವು ಕಾಣ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸ್ಪರ್ಧೆ. ನೀವು ಆಂತರಿಕ ವ್ಯಾಪಾರದಲ್ಲಿ ಕನಿಷ್ಠ ಮಟ್ಟದ ಸ್ಪರ್ಧೆಯನ್ನು ನಾವು ಕಾಣ್ತೇವೆ. ಸ್ಥಳೀಯ ಉತ್ಪಾದಕರಿಂದ ನೀವು ಸ್ಪರ್ಧೆಯನ್ನು ಎದುರಿಸ್ತೀರಾ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿದೇಶಿ ಸಂಸ್ಥೆಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳಿಂದ ನೀವು ಸ್ಪರ್ಧೆಯನ್ನು ಎದುರಿಸಬೇಕಾಗ್ತದೆ. ಅವುಗಳ ಸ್ಪರ್ಧೆಯನ್ನು ಎದುರಿಸಬೇಕಾಗ್ತದೆ. ಅವುಗಳ ಸ್ಪರ್ಧೆಯನ್ನು ಎದುರಿಸಿ ನೀವು ಉಳ್ಕೋಬೇಕಾಗ್ತದೆ. ಅಂದರೆ ಬಹುದೊಡ್ಡ ಮಟ್ಟದ ಸ್ಪರ್ಧೆಯನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನೀವು ಎದುರಿಸಬೇಕಾಗ್ತದೆ. ಆಂತರಿಕವಾಗಿ ನೀವು ಅಂತಹ ಸ್ಪರ್ಧೆಯನ್ನು ಕಾಣೋದಿಲ್ಲ. ಕಾನೂನು ವ್ಯವಸ್ಥೆ. ಇಲ್ಲಿಯ ಕಾನೂನುಗಳೇ ಬೇರೆ, ಅಮೆರಿಕದ ಕಾನೂನುಗಳೇ ಬೇರೆ, ಮತ್ತು ಜಪಾನಿನ ಕಾನೂನುಗಳೇ ಬೇರೆ, ಆಸ್ಟ್ರೇಲಿಯಾದ ಕಾನೂನುಗಳೇ ಬೇರೆ. ಆಂತರಿಕ ವ್ಯಾಪಾರದಲ್ಲಿ ಒಂದೇ ಕಾನೂನು ಅನ್ವಯ ಆಗ್ತದೆ. GST ಒಂದೇ ಅನ್ವಯ ಆಗ್ತದೆ. ಎಲ್ಲ ಕಡೆ GST ಅನ್ವಯ ಆಗ್ತದೆ. ಸೇಲ್ಸ್ ಟ್ಯಾಕ್ಸ್ ಅನ್ವಯ ಆಗ್ತದೆ. ಆದರೆ ಅದೇ GST ನಿಮಗೆ ಅಮೆರಿಕಕ್ಕೆ ಅಪ್ಲೈ ಆಗಲ್ಲ. ಅಮೆರಿಕದಲ್ಲೇ ಬೇರೆ GST ಇದೆ, ಬೇರೆ ಕಾನೂನಿದೆ. ಇಲ್ಲಿಯ ದಂಡಾರ್ಹ ಅಪರಾಧಗಳೇ ಬೇರೆ, ಅಲ್ಲಿಯ ದಂಡಾರ್ಹ ಅಪರಾಧಗಳೇ ಬೇರೆ. ವ್ಯಾಪಾರದಲ್ಲಿ ನೀವೇನೋ ತಪ್ಪು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇಲ್ಲಿಯ ದಂಡಗಳೇ ಬೇರೆ, ಅಲ್ಲಿಯ ದಂಡಗಳೇ ಬೇರೆ ಇರ್ತದೆ. ಅಂದರೆ ನಿಮಗೆ ಕಾನೂನು ಮತ್ತು ವ್ಯವಸ್ಥೆ ಬೇರೆ ಬೇರೆ ಆಗಿರ್ತದೆ. ಇಲ್ಲಿಯ ಕಾನೂನು ವ್ಯವಸ್ಥೆಯೇ ಬೇರೆ, ಅಮೆರಿಕದ ಕಾನೂನು ವ್ಯವಸ್ಥೆಯೇ ಬೇರೆ, ಜಪಾನಿನ ಕಾನೂನು ವ್ಯವಸ್ಥೆಯೇ ಬೇರೆ, ಆಸ್ಟ್ರೇಲಿಯಾದ ಕಾನೂನು ವ್ಯವಸ್ಥೆಯೇ ಬೇರೆಯಾಗಿರ್ತದೆ ವಿದ್ಯಾರ್ಥಿ ಮಿತ್ರರೇ. ಕೊನೆಯದಾಗಿ ಭೌಗೋಳಿಕ ಸನ್ನಿವೇಶಗಳು. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಭೌಗೋಳಿಕ ಸನ್ನಿವೇಶಗಳಲ್ಲಿ ಸಾಕಷ್ಟು ವಿಭಿನ್ನತೆಯನ್ನು ಕಾಣ್ತೇವೆ. ನಿಮಗೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಕೃಷಿಗೆ ಹೇಳಿ ಮಾಡಿಸಿದಂತಹ ರಾಷ್ಟ್ರಗಳು. ಹಾಗಾಗಿ ಅಲ್ಲಿ ಕೃಷಿ ಹೆಚ್ಚು ನೆಲೆಯೂರಿದೆ. ಬ್ರಿಟನ್ ಮತ್ತು ಫ್ರಾನ್ಸ್ ಮತ್ತು ಜರ್ಮನಿಗಳು ಕೈಗಾರಿಕೆಗೆ ಹೆಸರುವಾಸಿಯಾಗಿದ್ದಾವೆ. ಜಪಾನ್ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಅಂದರೆ ಆ ಪ್ರದೇಶದ ಭೌಗೋಳಿಕ ಸನ್ನಿವೇಶಗಳು ಅವರಿಗೆ ಆ ಅನುಕೂಲವನ್ನು ಒದಗಿಸಿಕೊಟ್ಟಿದ್ದಾವೆ. ಹಾಗಾಗಿ ಅವರು ಅದರಲ್ಲಿ ವಿಶಿಷ್ಟತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ವಿದ್ಯಾರ್ಥಿ ಮಿತ್ರರೇ. ಇವಿಷ್ಟು ಪ್ರಮುಖವಾದ ವ್ಯತ್ಯಾಸಗಳು. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅರ್ಥದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ. ನಮಸ್ಕಾರ, ಧನ್ಯವಾದಗಳು.